ಅಭಿವೃದ್ಧಿ ಬಗ್ಗೆ ಹೇಳ್ತೀರಿ, ಅಭಿವೃದ್ಧಿ ಸ್ವಲ್ಪ 1,74,00,000 ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಹೇಳ್ತೀರಿ ಸರ್. 2009 ರಿಂದ 2023ವರೆಗೆ 1,74,00,000 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಅಂದ್ರೆ ಇದು ವೈಫಲ್ಯನ ಸಫಲನ ಸರ್? ಇದು ಯಾಕೆ ಸರ್ ಕಟ್ಟಿಲ್ಲ ನೀವು? 2,50,00,000 ರೂಪಾಯಿ ಟ್ಯಾಕ್ಸ್ ಬಾಕಿ ಇತ್ತು ಅಂತ ವಾಟ್ಸ್ಆಪ್ ಅಲ್ಲಿ ಬರುತ್ತೆ. 1,74,00,000 ರೂಪಾಯಿ ಸಮಾಜ ದುಡ್ಡು ಹೋಯ್ತಲ್ಲ ಇವತ್ತು. ಶ್ರೀನಿವಾಸ್ ನಗರದ ಹೇಳ್ತೀರಿ ಬರೀ ನೋಂದಾಣಿಕೆ ನಾವು ಅರ್ಜಿ ಕೊಟ್ಟಿದ್ದೀವಿ ಅಂತ, ಅದ್ರ ಬಗ್ಗೆ ಪೂರ್ಣವಾದಂತಹ ಆಮೇಲೆ ಕನಕ ಗುರುಪೀಠದ ರಜತ ಮಹೋತ್ಸವ 2017 ನಡೆಯುತ್ತೆ. ಆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಇದೇ ವೇದಿಕೆ ಮೇಲೆ ನಾನು ಕೇಳಿದ್ದೀನಿ, 1,15,00,000 ರೂಪಾಯಿ ನೀವು ದೇಣಿಗೆ ತೆಗಿತೀರಿ, 1,07,00,000 ರೂಪಾಯಿ ಖರ್ಚು ತೋರಿಸ್ತೀರಿ. ಯಾರು ದೇಣಿಗೆ ಕೊಟ್ಟು ಯಾರು ಖರ್ಚು ಮಾಡಿದ್ರು ಕೊಟ್ಟಿಲ್ಲ, ಲೆಕ್ಕ ಕೊಟ್ಟಿಲ್ಲ, ನಾವು ಅಧಿಕೃತ ಲೆಟರ್ ಕೊಟ್ಟಿದ್ದೀವಿ. ಈ ಜನರಲ್ ಬಾಡಿ ಪುಸ್ತಕದಲ್ಲಿ ಹೇಳ್ತೀರಿ ಕನಕ ಗುರುಪೀಠದ ರಜತ ಮಹೋತ್ಸವದ ಬಸ್ಸುಗಳ ಮುಂಗಡ ವಾಪಸ್ ಹೋದ್ರೆ ಜಮಾ ಆಗ್ಬೇಕಾ ಖರ್ಚಾಗ್ಬೇಕಾ? 13,00,000 ರೂಪಾಯಿ ಖರ್ಚಿಗೆ ತೋರಿಸ್ತೀರಿ. ಕನಕ ಭವನದ ಕನಕ ಮೂರ್ತಿ ಶಾಸಕರ ಭವನದ ಎದುರುಗಡೆ ಕನಕ ಮೂರ್ತಿಗೆ ಸರ್ಕಾರ ಬಂದರು ಇಲಾಖೆಯವರು ಮೂರ್ತಿ ಕೊಟ್ಟರು, ಸರ್ಕಾರ ಮೂರ್ತಿ ಉದ್ಘಾಟನೆ ಮಾಡಿತು. 1,65,000 ರೂಪಾಯಿ ಆ ಜನರಲ್ ಬಾಡಿ ಮೀಟಿಂಗ್ ಹಾಕಿದ್ರಿ. 49,000 ಜಾಹೀರಾತು ಅಂತ ಈ ಜನರಲ್ ಬಾಡಿ ಹಾಕ್ತೀರಿ. ಯಾವ ಲೆಕ್ಕಾಚಾರ ಇದು? ಈ ಪುಸ್ತಕದಲ್ಲಿರುವಂತಹ ಆಡಿಟ್ ಮಾಡಿರುವಂತಹ ಆಡಿಟ್ ಹೇಳ್ತಾರೆ ಇದರಲ್ಲಿ ಹೆಚ್ಚುವರಿ ಆದಂತಹ ಆದಾಯಕ್ಕಿಂತ ಹೆಚ್ಚುವರಿ ಹೌದಾ? ಒಂದು ತಿಂಗಳಿಗೆ ನೀವು ಕೊಟ್ಟಿರೋ ಪ್ರಕಾರ ಕನಕ ಭವನ, ಮಂಡ್ಯ ಕನಕ ಭವನ, ಚನ್ನಪಟ್ಟಣ ಎಲ್ಲ 20,00,000 ರೂಪಾಯಿ ಸರಾಸರಿ ಬಾಡಿಗೆ ಬರುತ್ತೆ. ಒಂದು ವರ್ಷಕ್ಕೆ ಎಷ್ಟು? 2,40,00,000. 5 ವರ್ಷಕ್ಕೆ ಎಷ್ಟಾಯ್ತು? 11,20,00,000. ಆದ್ರೂ ನಷ್ಟ. ಕನಕ ಸ್ಕೂಲ್ ನಷ್ಟ, ಶ್ರೀನಿವಾಸ ನಗರ ನಷ್ಟ, ಕನಕ ಭವನ ನಷ್ಟ, ಕನಕ ಕರ್ನಾಟಕ ಪ್ರದೇಶ ಸಂಘ ನಷ್ಟ. ಹೇಗೆ ಸರ್ ಇದೆಲ್ಲರೂ ನಾವು ಕೇಳ್ಬೇಕಲ್ಲ ಸರ್? ನಮ್ಮ ದುಡ್ಡದು ಇವತ್ತು ನಾವು ಕರ್ನಾಟಕ ಪ್ರದೇಶ ನಮ್ಮ ತಾಯಿ ಸಂಘ ಅಂತ ತಿಳ್ಕೊಂಡಿದ್ದೀವಿ. ನಿಮ್ಮನ್ನೆಲ್ಲ ನಾವು ಅಂಟ ಬಂದ್ರು ಅಂತ ತಿಳ್ಕೊಂಡಿದ್ದೀವಿ. ಯಾಕೆಂದ್ರೆ ನಾವೆಲ್ಲ ಬಂಧುಗಳು, ನಾವಿಲ್ಲಿ ಓಡಾಡಕ್ ಬಂದಿಲ್ಲ. ನಾವಿಲ್ಲಿ ನಮ್ಮ ಕಷ್ಟ ಸುಖಗಳನ್ನ ನಾವು ಹೇಳ್ಕೊಳಕ್ ಬಂದಿರುವಂತದ್ದು. ನಾವು ಕೇಳಿದೀವಲ್ಲ, ಒಬ್ಬ ಆಡಿಟರ್ಗೆ ಒಂದು ವರ್ಷ 1 ಸರಿ ನೀವು ಆಡಿಟ್ ಫೀಸ್ ಕಟ್ತೀರಿ. ಎಷ್ಟು ಸರಿ ಕಟ್ತೀರಿ? 8,40,000 ರೂಪಾಯಿ ಆಡಿಟ್ ಫೀಸ್ ಕಟ್ಟಿದ್ದೀರಿ 5-6 ವರ್ಷಕ್ಕೆ. 8,40,000 ರೂಪಾಯಿ. ನಾನು ಲೆಕ್ಕ ಕೊಡ್ತೀನಿ ಸರ್, ನೀವು ಮಾತಾಡ್ರಿ, ಆಮೇಲೆ ಕೊಡಿ. ನಾನು ರೈಟಿಂಗ್ ಮಾತಾಡಕ್ಕೆ ಕೊಡ್ತಾ ಇದ್ದೆ. ಜನರಲ್ ಬಾಡಿ ಮೀಟಿಂಗ್ ಸುಮ್ಮನೆ ಪುಸ್ತಕದಲ್ಲಿ 4,75,000 ರೂಪಾಯಿ ಜನರಲ್ ಬಾಡಿ ಮೀಟಿಂಗ್ ಕಳಿಸಿ ತೋರಿಸ್ರಿ. 2023ರಲ್ಲಿ ಯಾವಾಗಾಯ್ತು ಜನರಲ್ ಬಾಡಿ ಮೀಟಿಂಗ್? 4,75,000 ರೂಪಾಯಿ ಯಾಕೆ ತಗೊಂಡ್ರಿ? ಮಾತಾಡಿ, ಆಮೇಲೆ ಮಾತಾಡಿ. 4,75,000 ರೂಪಾಯಿ ಜನರಲ್ ಬಾಡಿ ಮೀಟಿಂಗ್ ಖರ್ಚು ಅಂತ ತೋರಿಸ್ತಾ ಇದ್ದೀರಿ. ನಾವು ಕೊಟ್ಟಿರೋದಲ್ಲ, ನೀವು ಕೊಟ್ಟಿರೋ ಪುಸ್ತಕದಲ್ಲಿ ಪ್ರತಿಯೊಂದು ಹಾಳೆನಲ್ಲೂ ಲೆಕ್ಕಾಚಾರಗಳು ತಪ್ಪಿದೆ. ವಾಟರ್ ಬಿಲ್ 54,00,000 ರೂಪಾಯಿ ತೋರಿಸ್ತಾ ಇದ್ದಾರೆ. 54,00,000 ರೂಪಾಯಿ ವಾಟರ್ ಬಿಲ್ BWSSBಗೆ ಅಂತೇಳಿ. ವಕೀಲರಿಗೆ 10 ಲಕ್ಷ ಹೆಚ್ಚು ಕಡಿಮೆ ಬಿಲ್ ತೋರಿಸ್ತೀರಿ. ಏನ್ ಸರ್ ಇದು? ನಾವು ಕುರುಬರು ಬಡವರು ಸರ್, ಉತ್ತರ ಕರ್ನಾಟಕದಲ್ಲಿ ಇದು ಜೀತದಾಳಗಳಾಗಿ ಬದುಕ್ತಾ ಇದ್ವಿ ಸರ್ ನಾವು. ಆಯ್ತಾ ಮಾತಾಡ್ಕೋಬೇಡ, ಮಾತಾಡ್ಕೊಳ್ಳಿ. ನೀವು ಸರ್ಕಾರ ಅವರು ಮಾತಾಡ್ತಾರೆ. ಸರಿಪ್ಪ ಮಾತಾಡಿ, ಎಲ್ಲ ತಪ್ಪೇನಿಲ್ಲ. ಅಮ್ಮ ನೀವು ಸಲಹೆ ಬರ್ತಾರೆ, ಅದಕ್ಕೆ ಮಾತಾಡಿ ಮಾತಾಡಿ. 54 ಲಕ್ಷ ಬಿಲ್ ಬಂದಿದ್ರೆ ಕಟ್ಟಲೇಬೇಕು. ಇಲ್ಲ, ಇವರು ರೆಡಿ ಆಗಿದ್ದಾರಲ್ಲಿ ನಾವು ವಿಡಿಯೋ ಮಾಡ್ತೇವೆ. ನೀ ಯಾರಪ್ಪ ನೀರು? ಅವ್ರು ಮಾತಾಡ್ರಿ, ಅವ್ರ ಟೈಮ್ ಆದ್ರೆ ಮಾತಾಡ್ರಿ. ಬರ್ರಿ ಈ ಕಡೆ ಬರ್ರಿ ಬರ್ರಿ. ಮೈಕ್ ಹಾಕಿದ್ವಲ್ರಪ್ಪ, ಮೈಕ್ ಹಾಕಿದ್ವಲ್ರಿ.